ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ 2025 ಜೂನ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಸ್ನೇಹಿತರೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನು ಕೂಡ ತಿಳಿಸ್ಕೊಡ್ತೀನಿ. ನನ್ನ ಚಾನಲಲ್ಲಿ ಬರುವಂತಹ ವಿಡಿಯೋಗಳನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಗೋಲ್ಡ್ ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಯಾರಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಮಾಹಿತಿ ಏನಾದರೂ ತಿಳಿಸ್ಬೇಕು ನನಗೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದರ ಜೊತೆಗೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ವಿಡಿಯೋ ಇನ್ಫಾರ್ಮೇಷನ್ ಫುಲ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಯಾವಾಗಲೂ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ, ವಿಡಿಯೋನ ಬಿಗಿನಿಂದ ಹೆಣ್ಣು ತನಕ ವಾಚ್ ಮಾಡಿ ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ವೃಶ್ಚಿಕ ರಾಶಿ ಭವಿಷ್ಯ 2025 ಜೂನ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ವೈವಾಹಿಕ ಜೀವನ, ಪ್ರೇಮ ಜೀವನ, ನಿಮ್ಮ ಆರೋಗ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಿಯ ವೃಶ್ಚಿಕ ರಾಶಿಯವರೇ, 2025 ವೃಶ್ಚಿಕ ರಾಶಿ ಭವಿಷ್ಯ ಪ್ರಕಾರ ಈ ವರ್ಷವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ವೃತ್ತಿ ಅವಕಾಶಗಳು, ಕೆಲವು ಅಡೆತಡೆಗಳು ಮತ್ತು ಸುರಕ್ಷಿತ ಆರ್ಥಿಕ ಪರಿಸ್ಥಿತಿಯನ್ನು ತರುತ್ತದೆ. ಇನ್ನು ಅದೇ ರೀತಿ ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಉತ್ಸಾಹ, ಅಂತಃಪ್ರಜ್ಞೆ ಮತ್ತು ರೂಪಾಂತರದ ವಿಶಿಷ್ಟ ಲಕ್ಷಣಗಳು ನಿಮ್ಮನ್ನು ಪ್ರತ್ಯೇಕಿಸುತ್ತವೆ. ನಿಮ್ಮ ಶಕ್ತಿಯುತ, ನಿಮ್ಮ ಪ್ರಭಾವಶಾಲಿ ಕೆಲವರಿಗೆ ಅಗಾಧವಾಗಿರಬಹುದು, ಆದರೆ ಅದು ನಿಮ್ಮ ಅದ್ಭುತ ಜಲರಾಶಿ ಸ್ವಭಾವಕ್ಕೆ ಸಾಕ್ಷಿಯಾಗಿದೆ. ಇನ್ನು ನೀವು ಯಾವಾಗಲೂ ಉನ್ನತ ಮಟ್ಟದ ಶಕ್ತಿಯನ್ನು ಹೊಂದಿರುತ್ತೀರಿ. ನಿಮ್ಮ ಸಂಬಂಧಗಳು ಮತ್ತು ಸ್ವಭಾವದ ವಿಷಯಕ್ಕೆ ಬಂದಾಗ ನೀವು ಅದ್ಭುತ ತೀವ್ರವಾಗಿರುತ್ತೀರಿ. ನೀವು ಒಂಟಿ ತೋಳುಗಳು, ಆದರೆ ನೀವು ಸಹ ನ್ಯೂನತೆಗಾಗಿ ಶ್ರಮಿಸುತ್ತೀರಿ. ನಿಮ್ಮ ಆಳುವ ಗ್ರಹವಾದ ಮಂಗಳನ ಶಕ್ತಿಯೊಂದಿಗೆ ನಿಮ್ಮ ಧೈರ್ಯಶಾಲಿ, ಅಧಿಕಾರಯುತ ಮತ್ತು ಪ್ರಬಲ ನಾಯಕರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವೃಶ್ಚಿಕ ರಾಶಿಯ ಸ್ಥಳೀಯರು 2025 ಜೂನ್ ತಿಂಗಳಲ್ಲಿ ಏನನ್ನ ನಿರೀಕ್ಷಿಸಬಹುದು ಅನ್ನೋದಾದರೆ, ವೃಶ್ಚಿಕ ರಾಶಿ ಭವಿಷ್ಯ 2025 ಜೂನ್ ತಿಂಗಳಲ್ಲಿ ಸ್ನೇಹಿತರೆ, ಈ ತಿಂಗಳು ನಿಮ್ಮ ಜೀವನದ ಕೆಲವು ಅಂಶಗಳಲ್ಲಿ ರೋಮಾಂಚನಕಾರಿ ಬದಲಾವಣೆಗಳು ಆಗುತ್ತವೆ ಎಂದು ತಿಳಿಸ್ತಾ ಇದೆ. ನೀವು ಸವಾಲುಗಳನ್ನು ಎದುರಿಸಬಹುದು, ಆದರೆ ತಾಳ್ಮೆ ಮತ್ತು ಪರಿಶ್ರಮದಿಂದ ನಿಮ್ಮ ಅವೆಲ್ಲವನ್ನು ಜಯಿಸಬಲ್ಲರಿ. ಸ್ನೇಹಿತರೆ, ನೀವು ಅವೆಲ್ಲವನ್ನ ಆದಷ್ಟು ಜಯಿಸಿದಿರಾ, ಮುಂದೆನೂ ಜಯಿಸ್ತೀರಾ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಮಾರ್ಗದರ್ಶಕರು ಅಥವಾ ಆ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ಯಾರಾದರೂ ಬೇಕಾಗುತ್ತಾರೆ. ಇನ್ನು ವೃಶ್ಚಿಕ ರಾಶಿ ಭವಿಷ್ಯ 2025 ಜೂನ್ ತಿಂಗಳಲ್ಲಿ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಭವಿಷ್ಯ ಏನು ನುಡಿತಾ ಇದೆ ಅಂದರೆ ಸ್ನೇಹಿತರೆ, ಪ್ರೀತಿ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದಂತೆ ವಿವಾಹಿತರಿಗೆ ವೃಶ್ಚಿಕ ರಾಶಿಯ ವಾರ್ಷಿಕ ಜಾತಕವು ವರ್ಷದ ಆರಂಭವನ್ನು ಮುನ್ಸೂಚಿಸುತ್ತದೆ. ನೀವು ಮತ್ತು ನಿಮ್ಮ ಸಂಗಾತಿಯು ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ದಾಂಪತ್ಯವು ಸಂತೋಷದಾಯಕವಾಗಿರುತ್ತದೆ. ಅದ್ಯಾಗೋ ವರ್ಷದ ದ್ವಿತೀಯಾರ್ಧವು ಜುಲೈ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನಕ್ಕೆ ಆಶಾದಾಯಕವಾಗಿ ಕಾಣುತ್ತಿಲ್ಲ, ಏಕೆಂದರೆ ಕೆಲವು ಸಂಘರ್ಷಗಳು ಮತ್ತು ಅಡೆತಡೆಗಳು ಇರುತ್ತವೆ. ಸಕಾರಾತ್ಮಕವಾಗಿರಿ ಮತ್ತು ವಿವಾದಗಳನ್ನು ಪರಿಹರಿಸಲು ಪರಸ್ಪರ ಸಹಕರಿಸಿ, ಏಕೆಂದರೆ ಹಾಗೆ ಮಾಡುವುದರಿಂದ ನಿಮ್ಮ ಬಾಂಧವ್ಯ ಸುಧಾರಿಸಬಹುದು. ನೀವು ಒಂಟಿಯಾಗಿದ್ದರೆ ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಸಂಭಾವ್ಯ ಸಂಗಾತಿಯನ್ನು ಭೇಟಿಯಾಗಬಹುದು. ವರ್ಷದ ದ್ವಿತೀಯಾರ್ಧವು ಬದ್ಧ ಸಂಬಂಧವನ್ನು ಪ್ರವೇಶಿಸಲು ಉತ್ತಮ ಸಮಯವಲ್ಲದಿರಬಹುದು. ಸ್ನೇಹಿತರೆ, ಇನ್ನು ನಿಮ್ಮ ಪ್ರೇಮ ಸಂಬಂಧಕ್ಕೆ ಬಂದರೆ ಇದು ಸವಾಲಿನ ವರ್ಷವಾಗಿರಬಹುದು. ಸ್ನೇಹಿತರೆ, ವೃಶ್ಚಿಕ ರಾಶಿ ಭವಿಷ್ಯ 2025 ಜೂನ್ ತಿಂಗಳಲ್ಲಿ ಸ್ನೇಹಿತರೆ, ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ತಪ್ಪು ಸಂವಹನ ಮತ್ತು ನಂಬಿಕೆಯ ಸಮಸ್ಯೆಗಳು ಇರಬಹುದು. ಅದ್ಯಾಗೋ ಸಂಬಂಧವು ಹದಗೆಡುವ ಮೊದಲು ಈ ಎಲ್ಲ ಸಮಸ್ಯೆಗಳನ್ನು ಪರಸ್ಪರ ತಿಳುವಳಿಕೆ ಮತ್ತು ಮುಕ್ತ ಸಂವಹನದಿಂದ ಪರಿಹರಿಸಬಹುದು ಅಂತಲೇ ಹೇಳ್ಬೋದು.
ಇನ್ನು ವೃಶ್ಚಿಕ ರಾಶಿಯವರಿಗೆ 2025 ಜೂನ್ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ವೃತ್ತಿ ಮತ್ತು ಹಣದ ಬಗ್ಗೆ ಭವಿಷ್ಯ ಏನು ನುಡಿಯುತ್ತದೆ ಅಂದರೆ ಕೆಲಸದ ಮತ್ತು ವೃತ್ತಿಪರ ಜೀವನ ಬಗ್ಗೆ ಹೇಳೋದಾದರೆ ಕೆಲಸ ಮತ್ತು ವೃತ್ತಿಪರ ಜೀವನದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅವಕಾಶಗಳ ವಿಷಯದಲ್ಲಿ ವರ್ಷವು ಉತ್ತಮವಾಗಿ ಆರಂಭವಾಗದಿರಬಹುದು. 2025 ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿ ಚಕ್ರದ ಪ್ರಕಾರ ನೀವು ಆರಂಭದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು. ಆದರೆ ಚಿಂತಿಸಬೇಡಿ ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಎಲ್ಲವೂ ಸಾಕಷ್ಟು ಸರಾಗವಾಗಿ ನಡೆಯುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಉತ್ತಮ ಕೆಲಸದ ವಾತಾವರಣವನ್ನು ನೀವು ನೋಡಿರುತ್ತೀರಿ. ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜುಲೈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತದೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಮಿಂಚಲು ಮತ್ತು ಗಮನಾರ್ಹ ಪ್ರಗತಿ ಸಾಧಿಸಲು ಇದು ಸಮಯ ಅಂತಲೇ ಹೇಳ್ಬೋದು. ಆತ್ಮವಿಶ್ವಾಸ ಮತ್ತು ಭರವಸೆಯಂತಿರಲಿ. ಇನ್ನು ನೀವು ವ್ಯವಹಾರ ಹೊಂದಿದ್ದರೆ ಸ್ನೇಹಿತರೆ, ಯಾವುದೇ ವ್ಯಾಪಾರ ವ್ಯವಹಾರವನ್ನು ಹೊಂದಿದ್ದರೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಲಾಭ ಹೆಚ್ಚಾಗುತ್ತದೆ ಈ ತಿಂಗಳಲ್ಲಿ ಮತ್ತು ವ್ಯಾಪಾರದ ಪ್ರಮಾಣವೂ ಕೂಡ ಹೆಚ್ಚಾಗುತ್ತದೆ. ಇನ್ನು ಜುಲೈ ತಿಂಗಳಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು. ಆದರೆ ಸಮತೋಲಿತನ ವಿಧಾನದಿಂದ ಸ್ನೇಹಿತರೆ ಸುಸ್ಥಿರ ಬೆಳವಣಿಗೆ ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಉನ್ನತ ಶಿಕ್ಷಣ ಪ್ರವೇಶ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶಗಳ ವಿಷಯದಲ್ಲಿ ವಿದ್ಯಾರ್ಥಿಗಳು ಮುಂದೆ ಉತ್ತಮ ವರ್ಷವನ್ನು ಹೊಂದಿರುತ್ತಾರೆ. ಹೂಡಿಕೆಗಳು ಮತ್ತು ಹಣದ ವಿಷಯಗಳಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಯವರ ವಾರ್ಷಿಕ ಜಾತಕವು ನಿಮ್ಮ ಕೆಲಸದ ಆದಾಯದಲ್ಲಿ ಉತ್ತಮ ಏರಿಕೆ, ಆರ್ಥಿಕ ಸ್ಥಿರತೆ ಮತ್ತು ಕೆಲವು ಐಷಾರಾಮಿ ವಸ್ತುಗಳನ್ನು ಅನುಭವಿಸುವ ಸಾಮರ್ಥ್ಯದ ಮುನ್ಸೂಚನೆ ನೀಡುತ್ತದೆ. ಈ ವರ್ಷ ಸ್ನೇಹಿತರೆ ವ್ಯಾಪಾರದ ಮಾಲೀಕರಿಗೆ ಹಣಕಾಸಿನ ಸಮಸ್ಯೆಗಳು ಅಥವಾ ನಗದು ಕೊರತೆಯ ಯಾವುದೇ ಲಕ್ಷಣಗಳಿಲ್ಲ. ಹೆಚ್ಚುವರಿಯಾಗಿ ಪಾಲುದಾರಿಕೆ ವ್ಯವಹಾರಗಳು ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಭರವಸೆ ನೀಡುತ್ತದೆ. ಇನ್ನು ಹೂಡಿಕೆದಾರರಿಗೆ ಈ ವರ್ಷ ತುಂಬ ಲಾಭದಾಯಕವೆಂದು ತೋರುತ್ತದೆ. ನೀವು ವಿವಿಧ ಹೂಡಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಅಥವಾ ಉತ್ತಮ ಲಾಭವನ್ನು ಗಳಿಸಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ನಿಮ್ಮ ಕುಟುಂಬದ ಯೋಗಕ್ಷೇಮದ ಬಗ್ಗೆ ಏನು ಹೇಳುತ್ತದೆ ಭವಿಷ್ಯ ಅನ್ನೋದಾದರೆ, ಕೌಟುಂಬಿಕ ಜೀವನದ ವಿಷಯಕ್ಕೆ ಬಂದರೆ ವೃಶ್ಚಿಕ ರಾಶಿ ಭವಿಷ್ಯ 2025 ಪ್ರಕಾರ ಮನೆಯಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು. ಅದ್ಯಾಗೋ ನಿಮ್ಮ ತಂದೆ ಮತ್ತು ಒಡ ಹುಟ್ಟಿದವರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ. ಕಷ್ಟದ ಕ್ಷಣಗಳನ್ನು ನಿಭಾಯಿಸಲು ಮುಕ್ತ ಸಂವಹನ ಮತ್ತು ಸಕಾರಾತ್ಮಕತೆಯ ಮೇಲೆ ಗಮನ ಹರಿಸಿ ಮತ್ತು ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ನೀವು ಶಕ್ತಿ ಮತ್ತು ಬೆಂಬಲವನ್ನು ಕಾಣಲಿದ್ದೀರಿ. ವರ್ಷವಿಡೀ ಸ್ನೇಹಿತರೆ ಮನೆಯಲ್ಲಿರುವ ವಿವಾದ ವಿಷಯಗಳು ಮತ್ತು ಘಟನೆಗಳು ನಿಮ್ಮ ಮಾನಸಿಕ ಶಾಂತಿಯ ಮೇಲೆ ಪರಿಣಾಮ ಬೀರಬಹುದು. ಎಚ್ಚರಿಕೆಯಿಂದ ಇರಿ. ಇನ್ನು ಜುಲೈ ತಿಂಗಳು ನಿಮ್ಮ ದೈಹಿಕ ಆರೋಗ್ಯವು ಸ್ವಲ್ಪ ಏರುಪೇರು ಆಗಬಹುದು. ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು. ಆರೋಗ್ಯಕರ ಆಹಾರ ಸೇವನೆಯನ್ನು ಮಾಡುವುದು ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಪ್ರಯೋಜನವನ್ನು ನೀಡುತ್ತದೆ. ಈ ವರ್ಷ ನೀವು ಮಾನಸಿಕ ಆರೋಗ್ಯವು ಸರಾಸರಿಗಿಂತ ಹೆಚ್ಚಾಗಿರುವಂತೆ ಕಾಣುತ್ತದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿಗೆ ತೊಂದರೆಯಾಗಿದ್ದರೆ ಈ ವರ್ಷ ನೀವು ಚೇತರಿಕೆ ಮತ್ತು ಹೆಚ್ಚಿನ ಶಾಂತಿಯನ್ನು ಅನುಭವಿಸುತ್ತೀರಿ. ಇದೆಲ್ಲ ಕಾರಣ ಕೆಲವು ಪ್ರಮುಖ ಗ್ರಹ ಸಂಚಾರದಿಂದ ಈ ಅನುಭವವೆಲ್ಲ ನೋಡಲಿದ್ದೀರಿ ಸ್ನೇಹಿತರೆ. ವೃಶ್ಚಿಕ ರಾಶಿ ಭವಿಷ್ಯ 2025 ಪ್ರಕಾರ ಈ ವರ್ಷ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವ ಕೆಲವು ಪ್ರಮುಖ ಗ್ರಹಗಳ ಸಂಚಾರವಿದೆ ಸ್ನೇಹಿತರೆ. ಈ ಗ್ರಹಗಳ ಸಂಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇದ್ದರೆ ಈ ತೊಂದರೆಗಳಿಂದ ದೂರವಿರ್ಬೋದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ. ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಎಲ್ಲ ವಿಡಿಯೋದಲ್ಲೂ ತಿಳಿಸ್ಕೊಡ್ತೀನಿ. ಆವಾಗ ಅರ್ಥಪೂರ್ಣವಾಗುತ್ತದೆ ನಿಮಗೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಈ ಗ್ರಹಗಳ ಸಂಚಾರದಿಂದ ಈ ದಿನ ಬಹಳಷ್ಟು ಎಚ್ಚರಿಕೆ ಇರಿ. 2025 ಗುರುವಿನ ಪ್ರಮಾಣವು ನಿಮ್ಮ 7, 8 ಮತ್ತು 9ನೇ ಮನೆಗಳ ಮೂಲಕ ನಿಮ್ಮ ವ್ಯವಹಾರ, ಆರೋಗ್ಯ, ಸಂಪತ್ತು, ಸಂಗ್ರಹಣೆ ಮತ್ತು ಅದೃಷ್ಟಕ್ಕೆ ಗಮನಾರ್ಹ ಪ್ರಯೋಜನಗಳನ್ನು ತರುತ್ತದೆ. ವೃಶ್ಚಿಕ ರಾಶಿಯವರೇ, ಈ ಸಂಚಾರವು ಒಂದು ವಿಶ್ವ ಉಡುಗೊರೆಯಾಗಿದೆ. ಆದ್ದರಿಂದ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಇನ್ನು ಮಾರ್ಚ್ನಲ್ಲಿ ನೀವು ನೋಡಿರ್ಬೋದು, ಶನಿ ಗ್ರಹವು ನಿಮ್ಮ 4ನೇ ಮನೆಯಿಂದ 5ನೇ ಮನೆಗೆ ಸಾಗಲಿದ್ದು ನಿಮ್ಮ ಮನೆ ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ. ಇದು ವೈಯಕ್ತಿಕ ಸಂಬಂಧಗಳಲ್ಲಿ ಸವಾಲುಗಳನ್ನು ಒಡ್ಡಬಹುದಾದರೂ ಬೆಳವಣಿಗೆಗೆ ಮತ್ತು ಆಳವಾದ ಸಂಪರ್ಕಗಳಿಗೆ ಅವಕಾಶವಾಗಿ ನೀಡಿ. ರಾಹು ನಿಮ್ಮ 5ನೇ ಮನೆಯಲ್ಲಿ ನೆಲೆಸುತ್ತಾರೆ ಮತ್ತು ನಂತರ ಮೇ ತಿಂಗಳಲ್ಲಿ 4ನೇ ಮನೆಯಲ್ಲಿ ಸಾಗುತ್ತಾರೆ. ರಾಹು 5ನೇ ಮನೆಯಲ್ಲಿ ಇರುವುದರಿಂದ ಷೇರು ಮಾರುಕಟ್ಟೆಯಲ್ಲಿ ಗಮನಾರ್ಹ ಆರ್ಥಿಕ ಲಾಭವಾಗುತ್ತದೆ. ಇನ್ನು 4ನೇ ಮನೆಯಲ್ಲಿ ರಾಹುವಿನ ಸಂಚಾರವು ವೃತ್ತಿಪರ ಬೆಳವಣಿಗೆಗೆ ಅನುಕೂಲಕರವಾಗಿದೆ ಸ್ನೇಹಿತರೆ.
ಆದರೆ ನೀವು ನಿಮ್ಮ ತಾಯಿ ಮತ್ತು ಮನೆಯ ವಾತಾವರಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಬಹುದು. ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ಸಮತೋಲನ ಮತ್ತು ಯುಕ್ತ ಸಂವಹನಕ್ಕೆ ಆದ್ಯತೆ ನೀಡಿ ಸಾಮರಸ್ಯವನ್ನು ಸಾಧಿಸಿ ಅಂತಲೇ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದಷ್ಟು ತುಂಬ ಸರಳ ಪರಿಹಾರ ಅಂತಲೇ ಹೇಳ್ಬೋದು. ಈ ಪರಿಹಾರಗಳನ್ನು ಮಾಡಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ, ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಯಾವ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹಣಕಾಸಿನಲ್ಲಿ ಸ್ನೇಹಿತರೆ ಮುಂದಿನ ದಿನಗಳು ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ದಯವಿಟ್ಟು ಅನಾಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ. ಇನ್ನು ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನವನ್ನು ಕೊಟ್ಟು ಓದುವುದರಿಂದ ಮುಂದಿನ ದಿನಗಳಲ್ಲಿ ಉನ್ನತ ಅಂಕವನ್ನು ಗಳಿಸಬಹುದು. ಇದೆಲ್ಲರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಎಲ್ಲವೂ ಕೂಡ ಒಳಿತಾಗಲಿದೆ. ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಶ್ರೀಗಂಧದ ಪರಿಮಳ ಇರಲಿ ಸ್ನೇಹಿತರೆ. ದೀಪವನ್ನು ಹಚ್ಚಬೇಕಾದ್ರೂ ಕೂಡ ಒಂದು 4 ಲವಂಗವನ್ನು ಹಾಕಿ 2 ಏಲಕ್ಕಿಯನ್ನು ಹಾಕಿ ಸ್ನೇಹಿತರೆ, ಅಥವಾ 1 ಏಲಕ್ಕಿಯನ್ನು ಹಾಕಿ ದೀಪ ಹಚ್ಚುವುದರಿಂದ ಪರಿಮಳಯುಕ್ತ ಇರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಮನೆಯಲ್ಲಿ ಯಾವಾಗಲೂ ಶ್ರೀಗಂಧದ ಪರಿಮಳ ಇರಲಿ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಾಕಷ್ಟು ಹಸಿರು ವಾಸ್ತು ಗಿಡಗಳು ಮತ್ತು ಹೂ ಬಿಡುವ ಹೂಗಳನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಇಟ್ಕೊಳ್ಳುವುದರಿಂದ ನೀವು ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ. ಇನ್ನು ನಿಮ್ಮ ವೃತ್ತಿಪರ ಜೀವನದಲ್ಲಿ ಆಂತರಿಕ ಶಾಂತಿ ಮತ್ತು ಸಮತೋಲನವನ್ನು ಸಾಧಿಸಲು ಮೈಂಡ್ಫುಲ್ನೆಸ್ ಅಥವಾ ಯೋಗವನ್ನು ಅಭ್ಯಾಸವನ್ನು ಮಾಡಿ ಧ್ಯಾನವನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಮೈಂಡು ಆದಷ್ಟು ಫ್ರೀಯಾಗಿರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ನೀವು ದೊಡ್ಡ ವಿಷಯಕ್ಕಾಗಿ ಹೊರಗೆ ಹೋದಾಗ ಯಾವಾಗಲೂ ನಿಮ್ಮೊಂದಿಗೆ ಸ್ವಲ್ಪ ಅರಿಶಿನ ಅಥವಾ ಹಳದಿ ಸಾಸಿವೆ ಕಾಳುಗಳನ್ನು ಇಟ್ಕೊಳ್ಳಿ. ಒಯ್ಯಿರಿ ಅಂತಲೂ ಹೇಳ್ತಾರೆ, ಇಟ್ಕೊಳ್ಳಿ ಅನ್ನೋದಕ್ಕಿಂತ ಒಯ್ಯಿರಿ ಅಂತಂದ್ರೂ ಅರ್ಥವಾಗಿರ್ಬೋದು ಸ್ನೇಹಿತರೆ. ಹಳದಿ ಸಾಸಿವೆ ಕಾಳುಗಳು ಅಂಗಡಿಗಳಲ್ಲಿ ಸಿಗ್ತದೆ, ಅದನ್ನು ಒಂದು ಸ್ವಲ್ಪ ಇಟ್ಕೊಳ್ಳಿ ಸ್ನೇಹಿತರೆ. ಒಂದು ಪೇಪರಲ್ಲಿ ಕಟ್ಕೊಂಡು ಜೋಬಲ್ಲಿ ಇಟ್ಕೊಳ್ಳೋದು ಅಥವಾ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳೋದು, ಈ ರೀತಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಇದನ್ನು ಚೇಂಜ್ ಮಾಡಬೇಕಾಗುತ್ತದೆ. ಇಲ್ಲ 4-5 ಮೆಣಸನ್ನು ಇಟ್ಕೋಬೇಕು ಅಂದರೆ ಇಟ್ಕೋಬೋದು, ಅಥವಾ ಸಾಸಿವೆಯನ್ನು ಇಟ್ಕೋಬೇಕು ಅಂದರೆ ಇಟ್ಕೋಬೋದು. ಈ ಹುಣ್ಣಿಮೆ ಟೈಮಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಚೇಂಜ್ ಮಾಡಬೇಕಾಗುತ್ತದೆ, ನೆಕ್ಸ್ಟ್ ಅಮಾವಾಸ್ಯೆಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಹುಣ್ಣಿಮೆಗೆ ಚೇಂಜ್ ಮಾಡಬೇಕಾಗುತ್ತದೆ. 15 ದಿನಕ್ಕೊಂದ್ಸಲ ಚೇಂಜ್ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಇದರಿಂದ ನಿಮಗೆ ಲಾಭವಾಯ್ತದೆ ಸ್ನೇಹಿತರೆ. ಆರ್ಥಿಕ ನಷ್ಟವಾಗುವುದಿಲ್ಲ, ಲಾಭವನ್ನು ನೋಡಲಿದ್ದೀರಿ. ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಧನ ಲಾಭವನ್ನು ನೋಡಲಿದ್ದೀರಿ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ. ಇನ್ನು ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳಿಗೆ ಬೇಳೆ ಮತ್ತು ಬಟ್ಟೆಗಳನ್ನು ದಾನ ಮಾಡಿ, ಇನ್ನು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಬೇಕು ಅಂದರೆ ಪ್ರತಿನಿತ್ಯ ಹೇಳುವ ಹಾಗೆ ಶನಿದೇವರಿಗೆ ಪ್ರಾರ್ಥನೆ ಮಾಡಿ ಸ್ನೇಹಿತರೆ. ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ನೀವು ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ. ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಲಿದೆ ಸ್ನೇಹಿತರೆ. ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ. ಇದರ ಜೊತೆಗೆ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಫಾಲೋ ಮಾಡಿ ಅನುಸರಿಸಿ, ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.